Okay, dear students, this is Chaitra C. I am presenting before you Plato's idea on education as a part of the Western and Indian political thought paper for the BA Political Science students. ಸೊ ನಾವು ಇಂದಿನ ತರಗತಿಯಲ್ಲಿ ಪ್ಲೇಟೋರವರ ಶಿಕ್ಷಣ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದರಲ್ಲಿ ನಾನು ಏನು ಮಾಡಿದ್ದೀನಿ 3 ಭಾಗಗಳನ್ನು ನೀಡಿದ್ದೀನಿ. ಮೊದಲನೇ ಭಾಗದಲ್ಲಿ ಇಟ್ ಇಸ್ ಅಬೌಟ್ ದಿ ಪ್ಲೇಟೋಸ್ ಕನ್ಸೆಪ್ಷನ್ ಆಫ್ ಎಜುಕೇಷನ್. ಸೊ ಅವರು ಶಿಕ್ಷಣದ ಬಗ್ಗೆ ಏನನ್ನು ಹೇಳಿದ್ದಾರೆ, ಶಿಕ್ಷಣದ ಲಕ್ಷಣ ಮತ್ತು ಮಹತ್ವ ಏನಂತ ತಿಳಿಸಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಅದಾದಮೇಲೆ ದ ಸೆಕೆಂಡ್ ಪಾರ್ಟ್ ಇಸ್ ಪ್ಲೇಟೋಸ್ ಎಜುಕೇಷನಲ್ ಕರಿಕ್ಯುಲಮ್, ಅಂದರೆ ಅವರು ಪಠ್ಯ ವಿಷಯವನ್ನು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಯಾವ ವಯಸ್ಸಿನಲ್ಲಿ ಯಾವ ಪಠ್ಯ ವಿಷಯವನ್ನು ಬೋಧನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾನು ಪರಿಚಯವನ್ನು ನೀಡ್ತೀನಿ. ಇನ್ನು ಮೂರನೇ ಭಾಗದಲ್ಲಿ ಪ್ಲೇಟೋರವರು ನೀಡಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಲೋಪದೋಷಗಳು ಅಥವಾ ಟೀಕೆಗಳ ಬಗ್ಗೆ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಸೊ ಮೊದಲನೇದಾಗಿ ಪ್ಲೇಟೋರವರು ಶಿಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಆಯಿತಾ, ನಾನು ನಿಮಗೆ ಹಿಂದೆ ಒಂದು ಸತಿ ಹೇಳಿದೆ, ಹಿಂದಿನ ಕ್ಲಾಸ್ ಒಂದರಲ್ಲಿ ಹೇಳಿದ್ದೆ. ಪ್ಲೇಟೋರವರು ಸಾಕ್ರೆಟಿಸ್ರಿಂದ ತುಂಬ ಪ್ರಭಾವಿತರಾಗಿದ್ದರು. ಸೊ ಸಾಕ್ರೆಟಿಸ್ರವರ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ನಾಲೆಡ್ಜ್ ಇಸ್ ವರ್ಚ್ಯೂ, ಅಂದರೆ ಜ್ಞಾನವೇ ಒಂದು ದೊಡ್ಡ ಸದ್ಗುಣ, ಪ್ರಮುಖ ಸದ್ಗುಣ ಅಂತ ಹೇಳ್ತಾರೆ. ಅವ್ರ ಜ್ಞಾನವನ್ನು ಸದ್ಗುಣ ಅಂತ ಹೇಳ್ತಾರೆ. ಸೊ ಅಂಥ ಸಾಕ್ರೆಟಿಸ್ರವರ ಸಾವು ಪ್ಲೇಟೋರವರ ಮೇಲೆ ಅಗಾಧವಾದಂಥ ಒಂದು ಪರಿಣಾಮನ ಬೀರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅಂದಿನ ಪ್ರಾಚೀನ ಗ್ರೀಸ್ನಲ್ಲಿ ಇದ್ದಂತಹ ದೊಂಬಿ ವ್ಯವಸ್ಥೆ, ಜನರಿಗೆ ಅಶಿಕ್ಷಿತ ಜನರಿದ್ದರು, ಅವರಿಗೆ ಪ್ರಜ್ಞೆ ಇರ್ತಾ ಇರಲಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ವಿವೇಚನೆ ಇರ್ತಾ ಇರಲಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ತುಂಬ ಹೆಚ್ಚಿದೆ ಅಂತ ತಿಳ್ಕೊಂಡು ಅದನ್ನು ಅರ್ಥಕೊಂಡಂತಹ ಪ್ಲೇಟೋರವರು ಶಿಕ್ಷಣ ವ್ಯವಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಓಕೆ, ಸೊ ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಪರಿಚಯವನ್ನು ನೀಡ್ತಾ ಅದರ ಲಕ್ಷಣಗಳನ್ನ ತಿಳ್ಕೊತಾ ಹೋಗೋಣ. ಮೊದಲನೇದು, ಇಟ್ ಶುಡ್ ಬಿ ಸ್ಟೇಟ್ ಕಂಟ್ರೋಲ್ಡ್ ಕಾಮನ್ ಎಜುಕೇಷನ್ ಫಾರ್ ಆಲ್, ರಾಜ್ಯ ನಿಯಂತ್ರಿತ ಸಾರ್ವತ್ರಿಕ ಸಾಮಾನ್ಯ ಶಿಕ್ಷಣ ಅಂತ ಕೊಟ್ಟಿದ್ದೀನಿ. ಅಂದರೆ ಶಿಕ್ಷಣವನ್ನು ಇವರು ಖಾಸಗಿ ಕೈಗಳಲ್ಲಿರಬಾರ್ದು, ಆಯಿತಾ, ರಾಜ್ಯ ಶಿಕ್ಷಣವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಈಗ ಶಿಕ್ಷಣ ರಾಜ್ಯದ ಕೈಯಲ್ಲಿದ್ದಾಗ, ಆಯಿತಾ, ಎಲ್ಲರಿಗೂ ಸಹ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ. ಖಾಸಗಿ ಸಂಸ್ಥೆಗಳ ಕೈಯಲ್ಲಿ ಶಿಕ್ಷಣ ಇದ್ದಾಗ ಏನಾಗುತ್ತೆ, ಶ್ರೀಮಂತರು ಅದನ್ನು ಪಡೀತಾರೆ, ಬಡವರು ಅದರಿಂದ ವಂಚಿತರಾಗ್ತಾರೆ, ಸಾಮಾನ್ಯವಾಗಿ ನಡೆಯುವಂಥ ವಿಷಯ. ಹಾಗಾಗಿ ಅದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ರಾಜ್ಯ ನಿರ್ದೇಶಿತ ಶಿಕ್ಷಣವಿದ್ದಾಗ, ಆಯಿತಾ, ಅದರಲ್ಲಿ ರಾಷ್ಟ್ರದ ಏಕೀಕರಣ, ರಾಷ್ಟ್ರದ ಘನತೆ, ರಾಷ್ಟ್ರದ ಏನಂತಾರೆ ಏಕತೆ, ಸಮಗ್ರತೆ, ಇದಕ್ಕೆ ಸಂಬಂಧಿಸಿದ ಪಠ್ಯ ವಿಷಯಗಳನ್ನ ರಾಜ್ಯ ಕ್ರಿಯೇಟ್ ಮಾಡುತ್ತೆ, ಸೃಷ್ಟಿಸುತ್ತೆ ಮತ್ತು ಅದನ್ನೇ ಪ್ರತಿಪಾದಿಸುತ್ತೆ. ಬದಲಿಗೆ ಖಾಸಗಿ ಸಂಸ್ಥೆಗಳ ಕೈಯಲ್ಲಿ ಶಿಕ್ಷಣ ಇದ್ದಾಗ ಏನಾಗುತ್ತೆ, ಅವರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ಮಾರ್ಪಾಡು ಮಾಡಬಹುದು ಅನ್ನೋದು ಪ್ಲೇಟೋರವರ ಒಂದು ಊಹೆಯಾಗಿತ್ತು. ಏಕೆಂದರೆ ನಾನು ಮತ್ತೆ ಹೇಳೋದು ಒಂದು ವಿಷಯವನ್ನು ಒತ್ತು ನೀಡೋಕ್ಕೆ ಇಷ್ಟಪಡ್ತೀನಿ. ಪ್ಲೇಟೋರವರು ಈ ರಾಜ್ಯ ನಿಯಂತ್ರಿತ ಶಿಕ್ಷಣ ಯಾಕೆ ಉಲ್ಲೇಖ ಮಾಡ್ತಾರೆ ಅಂದರೆ, ಅವರಿಗೆ ಅಂದಿನ ಪ್ರಾಚೀನ ಗ್ರೀಸ್ನಲ್ಲಿದ್ದಂಥ ಅವ್ಯವಸ್ಥೆ, ಒಂದು ರೀತಿಯ ಅವ್ಯವಸ್ಥೆ ಜೊತೆಯಲ್ಲಿ ಅಲ್ಲಿ ಏಕತೆ ಇರಲಿಲ್ಲ. ಸೊ ರಾಷ್ಟ್ರಭಕ್ತಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾಯಿದ್ರು. ಹಾಗಾಗಿ ಶಿಕ್ಷಣದ ಮೂಲಕ ಇಟ್ ಶುಡ್ ರೇಸ್ ದ ಡಿವೋಷನ್ ಟುವರ್ಡ್ಸ್ ದಿ ಸ್ಟೇಟ್, ರಾಷ್ಟ್ರಭಕ್ತಿ, ರಾಷ್ಟ್ರ ನಿಷ್ಠೆಯನ್ನು ಹೆಚ್ಚಿಸೋದು ಶಿಕ್ಷಣದ ಪ್ರಮುಖ ಉದ್ದೇಶ ಅಂತ ಪ್ಲೇಟೋರವರು ಹೇಳ್ತಾರೆ. ಸೊ ಇಟ್ ಶುಡ್ ಬಿ ಅ ಸ್ಟೇಟ್ ಕಂಟ್ರೋಲ್ಡ್ ಮೆಕ್ಯಾನಿಸಮ್, ಇಟ್ ಶುಡ್ ಬಿ ಅ ಕಾಮನ್ ಎಜುಕೇಷನ್ ಫಾರ್ ಆಲ್. ಸೊ ಸ್ತ್ರೀಯರು ಪುರುಷರು ಅಂತ ಯಾವುದೇ ಭೇದ ಭಾವ ಇಲ್ಲದಿರ ಸ್ತ್ರೀಯರು ಮತ್ತು ಪುರುಷರಿಗೆ ಶಿಕ್ಷಣವನ್ನು ಪ್ಲೇಟೋ ನೀಡಲು ಬಯಸ್ತಾರೆ. ಶಿಕ್ಷಣ ಅವರಿಗೂ ಸಿಗಬೇಕು ಅಂತ ಹೇಳ್ತಾರೆ. ಮತ್ತು ಆಗಲೇ ಹೇಳಿದ ಹಾಗೆ ಜ್ಞಾನವೇ ಸದ್ಗುಣ, ನಾಲೆಡ್ಜ್ ಇಸ್ ಸಿನಾನಿಮಸ್ ಟು ವರ್ಚ್ಯೂ, ಜ್ಞಾನವನ್ನು ಅನ್ನೋದು ಒಂದು ಸದ್ಗುಣ. ಜ್ಞಾನದಿಂದ ನೀವು ಏನನ್ನು ಬೇಕಾದರೂ ಪಡಿಬಹುದು, ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಪ್ಲೇಟೋರವರು ಹೇಳ್ತಾರೆ. ಸೊ ಇಲ್ಲಿಗ ಮೂರನೇ ಪಾಯಿಂಟ್ ನೋಡಿ, ಇಟ್ ವಾಸ್ ಅ ಬ್ಲೆಂಡ್ ಆಫ್ ಅಥೇನಿಯನ್ ಆ್ಯಂಡ್ ಸ್ಪಾರ್ಟನ್ ಸಿಸ್ಟಮ್ ಆಫ್ ಎಜುಕೇಷನ್. ಅಂದರೆ ಪ್ಲೇಟೋರವರು ಅಥೆನ್ಸ್ ನಗರ ರಾಜ್ಯ ಮತ್ತು ಸ್ಪಾರ್ಟ ನಗರ ರಾಜ್ಯ, ಎರಡೂ ನಗರ ರಾಜ್ಯಗಳಲ್ಲಿ ಇದ್ದಂತಹ ಶಿಕ್ಷಣ ವ್ಯವಸ್ಥೆಯ ಉನ್ನತ ಕೆಲವು ಲಕ್ಷಣಗಳನ್ನ ಪಡ್ಕೊಂಡು ತಮ್ಮದೇ ಆದಂಥ ಶಿಕ್ಷಣ ವ್ಯವಸ್ಥೆಯನ್ನು ನೀಡಿದ್ದಾರೆ. ಓಕೆ, ಸೊ ಹಾಗಿದ್ರೆ ಅಥೆನ್ಸ್ನಲ್ಲಿ, ಸ್ಪಾರ್ಟಾದಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತ ಬ್ರೀಫಾಗಿ ನೋಡೋದಾದರೆ, ಸಂಕ್ಷಿಪ್ತವಾಗಿ ನೋಡೋದಾದರೆ, ಇನ್ ಅಥೆನ್ಸ್ ಇಟ್ ವಾಸ್ ಪ್ರೈವೇಟ್ ಎಜುಕೇಷನ್, ಆಯಿತಾ, ಖಾಸಗಿ ಸಂಸ್ಥೆಗಳು ಶಿಕ್ಷಣವನ್ನು ನೀಡ್ತಾ ಇದ್ವು. ಆದರೆ ಸ್ಪಾರ್ಟಾದಲ್ಲಿ ಇಟ್ ವಾಸ್ ಸ್ಟೇಟ್ ಕಂಟ್ರೋಲ್ಡ್ ಎಜುಕೇಷನ್, ರಾಜ್ಯ ಶಿಕ್ಷಣದ ವ್ಯವಸ್ಥೆಯನ್ನು ನೋಡ್ಕೋತಾ ಇತ್ತು. ಮತ್ತು ಅಥೆನ್ಸ್ನಲ್ಲಿ ಕೇವಲ ಪುರುಷರಿಗೆ ಮಾತ್ರ ಶಿಕ್ಷಣ ಅವಕಾಶಗಳು ಸಿಗ್ತಾ ಇತ್ತು. ಆದರೆ ಸ್ಪಾರ್ಟಾದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರಿಗೂ ಸಹ ಶಿಕ್ಷಣವನ್ನು ನೀಡ್ತಾಯಿದ್ರು. ಅದಾದಮೇಲೆ ಅಥೆನ್ಸ್ನಲ್ಲಿ
ದೈಹಿಕ ಶಿಕ್ಷಣಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ, ಮಿಲಿಟರಿ ಶಿಕ್ಷಣಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಆದರೆ ಸ್ಪಾರ್ಟಾದ, ನಾನು ನಿಮಗೆ ಹೇಳ್ತಾ ಇದ್ದೆ ಹಿಂದಿನ ಒಂದು ಪೆಲೋಪೊನೇಷಿಯನ್ ಯುದ್ಧದ ಬಗ್ಗೆ ಮಾತಾಡುವಾಗ ಹೇಳಿದ್ದೀನಿ. ಅಥೆನ್ಸ್ ಬಂದ್ಬಿಟ್ಟು ಶಾಂತಿಪ್ರಿಯ ದೇಶ, ಸ್ಪಾರ್ಟಾ ಯುದ್ಧಪ್ರಿಯ ದೇಶ, ಆಯಿತಾ. ಸೊ ಸ್ಪಾರ್ಟಾದಲ್ಲಿ ಮಿಲಿಟರಿ ಶಿಕ್ಷಣ ಅಥವಾ ಮಾರ್ಷಲ್ ಎಜುಕೇಷನ್ ಅಥವಾ ಮಿಲಿಟರಿ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಕಡ್ಡಾಯವಾಗಿ ಎಲ್ಲರಿಗೂ ಸಹ ಮಿಲಿಟರಿ ಶಿಕ್ಷಣವನ್ನು ಸ್ಪಾರ್ಟಾದಲ್ಲಿ ನೀಡಲಾಗ್ತಾ ಇತ್ತು. ಮತ್ತು ಅಥೆನ್ಸ್ನಲ್ಲಿ ವಿಶೇಷ ಪಠ್ಯ ವಿಷಯಗಳು, ಉದಾಹರಣೆಗೆ ಸಾಹಿತ್ಯ ಇರ್ಬೋದು, ತತ್ವಶಾಸ್ತ್ರ ಇರ್ಬೋದು, ಅರಿಥ್ಮೆಟಿಕ್, ಜಾಮೆಟ್ರಿ ಇತ್ಯಾದಿ ಎಲ್ಲ ಪಠ್ಯ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾಯಿದ್ರು. ಆದರೆ ಸ್ಪಾರ್ಟಾದಲ್ಲಿ ಹೆಚ್ಚು ಒತ್ತನ್ನು ಮಿಲಿಟರಿ ಶಿಕ್ಷಣಕ್ಕೆ ನೀಡ್ತಾಯಿದ್ರು, ಆಯಿತಾ. ರಾಷ್ಟ್ರದ ಏಕೀಕರಣ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಥೆನ್ಸ್ನಲ್ಲಿ ಎಲ್ಲ ವಲಯದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿ ಜನರಿಗೆ ಎಜುಕೇಷನನ್ನು ನೀಡ್ತಾಯಿದ್ರು, ಎಲ್ಲ ಕ್ಷೇತ್ರದಲ್ಲಿ ಬಗ್ಗೆ ಎಜುಕೇಷನ್ನ ನೀಡ್ತಾಯಿದ್ರು. ಓಕೆ, ಸೊ ಪ್ಲೇಟೋರವ್ರು ಏನು ಮಾಡ್ತಾರೆ, ಅಥೆನ್ಸ್ ಮತ್ತು ಸ್ಪಾರ್ಟಾದ ಎರಡೂ ಲಕ್ಷಣಗಳನ್ನು ಬಳಸ್ಕೋತಾರೆ ಅಂತ ನಾನು ಆಗಲೇ ಹೇಳಿದೆ. ಸೊ ಸ್ಪಾರ್ಟಾದಿಂದ ಏನು ತೊಗೊಂಡ್ರು, ರಾಜ್ಯ ನಿಯಂತ್ರಿತ ಶಿಕ್ಷಣ. ಅಥೆನ್ಸ್ನಿಂದ ಏನು ತೊಗೊಂಡ್ರು, ವಿವಿಧ ಡಿಸಿಪ್ಲಿನ್ಸ್, ಈ ಲಿಟ್ರೇಚರ್, ಫಿಲಾಸಫಿ ಇವೆಲ್ಲ ಹೇಳಿದ್ನಲ್ಲ ನಾನು, ಅದನ್ನೆಲ್ಲ ಅಲ್ಲಿಂದ ತಗೋತಾರೆ. ಮತ್ತು ಸ್ಪಾರ್ಟಾದಿಂದ ಏನು ಮಾಡ್ತಾರೆ, ಮಹಿಳೆಯರು ಪುರುಷರು ಎಲ್ಲರಿಗೂ ಎಜುಕೇಷನ್ ಸಿಗಬೇಕು ಅನ್ನೋದನ್ನು ಅಲ್ಲಿಂದ ತಗೋತಾರೆ. ಮತ್ತು ಸ್ಪಾರ್ಟಾದಿಂದ ಮಿಲಿಟರಿ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಬೇಕು ಅನ್ನೋ ಒಂದು ವ್ಯವಸ್ಥೆನ ಅಲ್ಲಿಂದ ಪಡ್ಕೋತಾರೆ, ಆಯಿತಾ. ಸೊ ಈ ರೀತಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅಂದಿನ ಪ್ರಮುಖ ನಗರ ರಾಜ್ಯಗಳು. ಅಲ್ಲಿ ಇದ್ದಂಥ ಶಿಕ್ಷಣ ವ್ಯವಸ್ಥೆಯನ್ನು ಪ್ಲೇಟೋರವರು ತಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಸಮ್ಮಿಶ್ರಣ ಮಾಡಿದ್ದಾರೆ. ಮತ್ತು ಆ ಶಿಕ್ಷಣ ಯಾವ ರೀತಿಯ ಶಿಕ್ಷಣ ಅಂತ ನೋಡೋದಾದರೆ, ಇಟ್ ವಾಸ್ ಏಮ್ಡ್ ಎಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಥವಾ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣ. ಓಕೆ, ಸೊ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಬಂದಾಗ ಅವನ ದೈಹಿಕ ಆಯಕಟ್ಟು ಇರಬಹುದು, ಮಾನಸಿಕ ಅಥವಾ ಬೌದ್ಧಿಕ ಪ್ರೌಢಿಮೆ ಇರಬಹುದು, ಆಯಿತಾ. ತೀರ್ಮಾನ ಕೈಗೊಳ್ಳುವಂತಹ ಮನಸ್ಥಿತಿ ಬೆಳೆಸೋದು, ಸದೃಢಗೊಳಿಸೋದು, ಮತ್ತು ನೈತಿಕತೆಯನ್ನು ಬೆಳೆಸೋದು, ಮತ್ತು ಥಿಯರಿ ಆ್ಯಂಡ್ ಅಪ್ಲೈಡ್ ಸೈನ್ಸ್ ಎರಡೂ ಸಹ ಅಲ್ಲಿ ಟೀಚ್ ಮಾಡ್ತಾಯಿದ್ರು. ಥಿಯರಿ ಅಂತ ಅಂದರೆ ತಾರ್ಕಿಕವಾಗಿ ಇದ್ದಂಥ ಸಿದ್ಧಾಂತಗಳು, ಆಯಿತಾ, ಅದನ್ನು ನಿಜ ಜೀವನಕ್ಕೆ ಬಳಸುವಂಥದ್ದು ಅಪ್ಲೈಡ್ ಸೈನ್ಸ್. ಸೊ ಥಿಯೋರಿಟಿಕಲ್ ಮತ್ತು ಅಪ್ಲೈಡ್ ಥಿಯರೀಸ್ ಮತ್ತು ಕಾನ್ಸೆಪ್ಟ್ಸನ್ನು ಅಲ್ಲಿ ಟೀಚ್ ಮಾಡಲಾಗ್ತಾ ಇತ್ತು. ಸೊ ಇಟ್ ವಾಸ್ ಅ ಹಾಲಿಸ್ಟಿಕ್ ಎಜುಕೇಷನ್ ವಿಚ್ ವಾಸ್ ಏಮ್ಡ್ ಎಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣವನ್ನು ಪ್ಲೇಟೋರವರು ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಸೆನ್ಸರ್ಶಿಪ್ ಆಫ್ ಗಾಸ್ಟ್ಲಿ ಲಿಟ್ರೇಚರ್ ಆ್ಯಂಡ್ ಆರ್ಟಿಸ್ಟಿಕ್ ವರ್ಕ್ಸ್, ಅಂದರೆ ಭಯಾನಕ ಮತ್ತು ಅಶ್ಲೀಲ ಏನಂತಾರೆ ಕಲಾತ್ಮಕ ಕೃತಿಗಳು ಮತ್ತು ಸಾಹಿತ್ಯ ಕೃತಿಗಳನ್ನು ಸೆನ್ಸರ್ ಮಾಡಬೇಕು, ಅದನ್ನು ನಿರ್ಬಂಧ ಮಾಡಬೇಕು ಅಂತ ಪ್ಲೇಟೋರು ಹೇಳ್ತಾರೆ. ಅದನ್ನು ನಾವು ಇವತ್ತು ಸಹ ಕಾಣಬಹುದಾಗಿದೆ. ಎಕ್ಸಾಂಪಲ್, ನಿಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮಗೆ ಯಾವುದೇ ಚಲನಚಿತ್ರ ರಿಲೀಸ್ ಆಗೋಕ್ಕೆ ಮುಂಚೆ ಅದು ಸೆನ್ಸರ್ ಮಂಡಳಿಯನ್ನು ಹೋಗಿ ಬರಬೇಕು ಅಂತ ಹೇಳ್ತಾರೆ, ಆಯಿತಾ. ಆಮೇಲೆ ನೀವು ಅವರು ಹುಸೇನ್ ಅವ್ರದ್ದು ಪೇಂಟಿಂಗ್ ಬಗ್ಗೆ ಕೇಳಿರ್ತೀರ, ಅವರು ಸರಸ್ವತಿಯ ಚಿತ್ರಣವನ್ನು ಕೆಟ್ಟದಾಗಿ ಬಿಂಬಿಸಿದ್ರು ಅಂತ. ಮತ್ತು ಆ ಬಾಂಗ್ಲಾದೇಶದ ರೈಟರ್, ಫುಗಾಟರ್ ನೇಮ್, ಅವರು ತಸ್ಲಿಮಾ ನಸ್ರೀನ್ ಅವರು ಖುದ್ದು ತಾನೇ ಒಬ್ಬ ಮುಸ್ಲಿಂ ಮಹಿಳೆ ಆಗಿದ್ರು ಇಸ್ಲಾಂ ಧರ್ಮದಲ್ಲಿ ಇದ್ದಂತಹ ಲೋಪಗಳನ್ನು ಎತ್ತಿ ಹಿಡಿತಾರೆ. ಸೊ ಅವರನ್ನು ಆ ದೇಶದಿಂದ ಬಹಿಷ್ಕಾರ ಹಾಕ್ತಾರೆ, ಆಯಿತಾ. MF ಹುಸೇನ್ ಅವರು ಹಿಂದೂ ದೇವತೆಯ ಚಿತ್ರಣವನ್ನು ನಗ್ನವಾಗಿ ಬಿಡಿಸಿದ್ರು ಅಂತ ಹೇಳಿ ಅವರಿಗೆ ಬಹಿಷ್ಕಾರವನ್ನು ಹಾಕ್ತಾರೆ. ಸೊ ಈ ರೀತಿಯೆಲ್ಲ ನಾವು ಕಂಡಿರ್ತೀವಿ ಅಲ್ವಾ. ಸೊ ಅಶ್ಲೀಲ ಮತ್ತು ಭಯಾನಕ, ಸಮಾಜಘಾತುಕ, ಸಾಹಿತ್ಯಾತ್ಮಕ ಅಥವಾ ಸಾಹಿತ್ಯದ ಕೃತಿಗಳು ಅಥವಾ ಕಲಾತ್ಮಕ ಕೃತಿಗಳೇನಿರುತ್ತೆ ಅದನ್ನು ಬಹಿಷ್ಕಾರ ಹಾಕಬೇಕು ಅಂತ ನಾವು ಇವತ್ತಿನ ಸಮಕಾಲೀನ ಯುಗದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಪಿಕ್ಚರ್ ನಾನು ಆಗಲೇ ಹೇಳಿದಾಗ A ಸರ್ಟಿಫಿಕೇಟ್, U ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಶ್ಲೀಲತೆ ಇದ್ದು, ಕ್ರೌರ್ಯ ಇದ್ದರೆ, ರಕ್ತಪಾತ ಇದ್ದಾಗ ಅದನ್ನು A ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತು ಎಲ್ಲರೂ ನೋಡ್ಬೋದು, ಕೌಟುಂಬಿಕ ಚಿತ್ರಗಳಾದಾಗ U ಸರ್ಟಿಫಿಕೇಟ್ ಕೊಡ್ತಾರೆ. ಕೆಲವು ಚಿತ್ರದಲ್ಲಿ ತೀರಾ ರಕ್ತಪಾತ ಎಲ್ಲ ಇದ್ದಾಗ ಅದನ್ನ ಕತ್ರಿ ಹಾಕಿ ಆ ಪಾರ್ಟ್ನ ಚಲನಚಿತ್ರದಲ್ಲಿ ಬಿಡುಗಡೆ ಮಾಡಬೇಡಿ ಅಂತ ಹೇಳಿ ಆ ಪೋರ್ಷನನ್ನು ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಚಿತ್ರವನ್ನು ಬಿಡುಗಡೆ ಮಾಡ್ತಾರೆ. ಇಂಥದ್ದೆಲ್ಲ ನಾವು ಕಾಣ್ತೀವಲ್ಲ. ಸೊ ಈ ಸೆನ್ಸರ್ಶಿಪ್ ಅನ್ನುವಂಥದ್ದು ಮೂಲ ನಾವು ಹುಡ್ಕೊಂಡು ಹೋದಾಗ ಪ್ಲೇಟೋರವರ ಈ ಸಿದ್ಧಾಂತದಲ್ಲಿ ನಾವು ಅದನ್ನು ಕಾಣಬಹುದು. ಅದಾದಮೇಲೆ ಕೊನೆಯ ಪಾಯಿಂಟ್ ಈ ಸ್ಲೈಡಲ್ಲಿ ನಾನೇನು ಕೊಟ್ಟಿದ್ದೀನಿ, ಎಜುಕೇಷನ್ ಸರ್ವ್ಸ್ ಇಸ್ ಅ ಮೀನ್ಸ್ ಆಫ್ ಅಚೀವಿಂಗ್ ಜಸ್ಟಿಸ್, ದಟ್ ಇಸ್ ಇಂಡಿವಿಜುವಲ್ ಜಸ್ಟಿಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಸೊ ಶಿಕ್ಷಣದ ಮೂಲಕ ವ್ಯಕ್ತಿಗೆ ಒಂದು ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಎರಡವನ್ನು ಸಾಧಿಸೋದಕ್ಕೆ ಒಂದು ಪ್ರಮುಖ ಸಾಧನ ಅಂತ ಪ್ಲೇಟೋರವರು ಹೇಳಿದ್ದಾರೆ. ಓಕೆ, ಸೊ ಇಲ್ಲಿಗ ನೋಡಿ, ಸಾಮಾಜಿಕ ನ್ಯಾಯ ಅಂದರೆ ಏನು? ಸಾಮಾಜಿಕ ನ್ಯಾಯ ಅಂತ ಅಂದರೆ ಓಕೆ, ಸೊ ಸಾಮಾಜಿಕ ನ್ಯಾಯ ಅಂತಂದರೆ
ಸಮಾಜದಲ್ಲಿ ಕೆಲವು ದುರ್ಬಲ ವರ್ಗಗಳಿವೆ. ದುರ್ಬಲ ವರ್ಗಗಳು ಅಂತ ನಾವು ಯಾರನ್ನು ಗುರುತಿಸ್ತೀವಿ? ದಿವ್ಯಾಂಗರು, ಆಯಿತಾ, ಅಥವಾ ಅಂಗವಿಕಲರು ಅಂತ ನಾವು ಯಾರನ್ನು ಕರಿತೀವಿ? ಮಹಿಳೆಯರು, ಮತ್ತು ಸೀನಿಯರ್ ಸಿಟಿಸನ್ಸ್, ವೃದ್ಧರು, ಮಕ್ಕಳು, ಆಯಿತಾ. ಇವರನ್ನೆಲ್ಲ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅವರಿಗೆ ಅಂತ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವರನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತಂದಾಗ ಅವರು ಕೂಡ ದುರ್ಬಲ ಅಥವಾ ಅಬಲ ವರ್ಗಗಳೇನಿರುತ್ತೆ ಅವ್ರ ಮೇಲೆ ಬರ್ತಾರೆ. ಅದನ್ನು ಆ ರೀತಿ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸಿ ಕೊಡೋದನ್ನು ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಅದಕ್ಕೋಸ್ಕರ ಸಾಮಾಜಿಕ ಕಾರ್ಯಕ್ರಮಗಳಿವೆ, ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂತ ಕರಿತೀವಿ. ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ಕೊಡ್ತಾರೆ, ಆಯಿತಾ. ಮತ್ತು ಈ ರಿಸರ್ವೇಷನ್ಸ್ ಇವೆ, ಶಿಕ್ಷಣ ಕ್ಷೇತ್ರದಲ್ಲಿರಬಹುದು, ಉದ್ಯೋಗದ ಕ್ಷೇತ್ರಗಳಲ್ಲಿರ್ಬೋದು, ಮತ್ತು ರಾಜಕೀಯ ಇದು ವಿಧಾನಸಭೆ ಮತ್ತು ಲೋಕಸಭೆ ಅಂತ ಶಾಸನ ಸಭೆಗಳಲ್ಲಿ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ರಿಸರ್ವೇಷನ್ಸನ್ನು ಕೊಡ್ತೀವಿ. ಇದೆಲ್ಲವೂ ಸಹ ಸಾಮಾಜಿಕ ನ್ಯಾಯದ ಸಾಧನಗಳು. ಸೊ ಶಿಕ್ಷಣ ಪಡೆದರೆ, ಆಯಿತಾ, ವ್ಯಕ್ತಿ ತನ್ನ ಅಬಿಲಿಟಿಯನ್ನು, ತನ್ನ ಸಾಮರ್ಥ್ಯ ಅನುಸಾರ ತನಗೆ ಸಿಗಬೇಕಾದ್ದನ್ನು ತಾನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಜೊತೆಗೆ ಒಟ್ಟಾರೆಯಾಗಿ ನಾವು ಸಮಾಜದ ಬಗ್ಗೆ ಮಾತಾಡಿದಾಗ ಶಿಕ್ಷಣವನ್ನು ಪಡೆಯೋದ್ರಿಂದ ಸಾಮಾಜಿಕ ನ್ಯಾಯ ಸ್ಥಾಪನೆ ಸುಲಭವಾಗುತ್ತೆ, ಸರಳವಾಗುತ್ತೆ ಅಂತ ಪ್ಲೇಟೋರವರು ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ನಿಮಗೆ ಪ್ರಮುಖವಾಗಿ ಅವರು ಕೊಟ್ಟಿರುವಂಥ ಶಿಕ್ಷಣ ಪದ್ಧತಿಯ ಒಂದು ತಿರುಳು. ಅದಾದಮೇಲೆ ಎರಡನೇ ಭಾಗದ ನಾಗಲೇ ಹೇಳಿದಾಗೆ ಕರಿಕ್ಯುಲಮ್, ಅದನ್ನು ಪಠ್ಯ ವಿಷಯವನ್ನು ಹೇಗೆ ಅವರು ಹಂಚಿಕೆ ಮಾಡಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ರೂಸೋರವರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ. ರೂಸೋರವರು ರಿಪಬ್ಲಿಕ್ ಕೃತಿ ಬಗ್ಗೆ ಹೇಳಿರುವಂಥ ಸ್ಟೇಟ್ಮೆಂಟ್ ಇದು. ದ ರಿಪಬ್ಲಿಕ್ ಈಸ್ ದ ಫೈನೆಸ್ಟ್ ಟ್ರೀಟೈಸ್ ಆನ್ ಎಜುಕೇಷನ್ ದಟ್ ಹ್ಯಾಸ್ ಎವರ್ ಬೀನ್ ರಿಟನ್, ಆಯಿತಾ. ಸೊ ರೂಸೋರವರು ಹೇಳೋ ಪ್ರಕಾರ ಶಿಕ್ಷಣದ ಬಗ್ಗೆ ಇಲ್ಲಿಯವರೆಗೆ, ಅವರು ರೂಸೋ ಕಾಲದ್ದಿರಬಹುದು ಅಥವಾ ನಾವು ನಮ್ಮ ಕಾಲದ್ದೇ ಮಾತಾಡೋದಾದರೂ, ಇಲ್ಲಿಯವರೆಗೆ ಶಿಕ್ಷಣದ ಬಗ್ಗೆ ಬಂದಿರುವಂತಹ ಶ್ರೇಷ್ಠ ಕೃತಿ, ಅತ್ಯುತ್ತಮ ಕೃತಿಗಳಲ್ಲಿ ಒಂದು ದ ರಿಪಬ್ಲಿಕ್. ಓಕೆ, ಒಂದು ಅನ್ನೋದಕ್ಕಿಂತ ಅತ್ಯುತ್ತಮ ಕೃತಿ ಅಂದರೆ ತಪ್ಪಾಗಲ್ಲ. ಎಜುಕೇಷನ್, ಶಿಕ್ಷಣದ ಬಗ್ಗೆ ಇರುವಂತಹ ಪ್ರಮುಖ ಕೃತಿ ರೂಸೋರವರ ಹೇಳಿರೋದು, ಪ್ಲೇಟೋರವರ ದ ರಿಪಬ್ಲಿಕ್. ಓಕೆ, ಸೊ ಶಿಕ್ಷಣವನ್ನು ಇವರು ಬೇರೆ ಬೇರೆ ಹಂತಗಳಲ್ಲಿ ನೀಡಿದ್ದಾರೆ ನೋಡಿ. ಇಲ್ಲಿ ಒಂದು ಮೂಲಭೂತ ಹಂತ ಅಂತ ಕೊಟ್ಟಿದ್ದೀನಿ, ಅದಾದಮೇಲೆ ಉನ್ನತ ಶಿಕ್ಷಣ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲೀಗ ಇದು ಮೂಲಭೂತ ಶಿಕ್ಷಣ ಅಂತ ಬಂದಾಗ ಮೊದಲನೇ ಹಂತದಲ್ಲಿ ಹುಟ್ಟಿದ ಮಗು, ಅಲ್ಲಿಂದ ರಾಜ್ಯ ನಿಯಂತ್ರಿತ ಶಿಕ್ಷಣ ಅಲ್ವಾ, ರಾಜ್ಯವೇ ಎಲ್ಲರಿಗೂ ಶಿಕ್ಷಣವನ್ನು ನೀಡುತ್ತೆ, ಮಕ್ಕಳನ್ನ ರಾಜ್ಯವೇ ಸಾಕ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಸೊ ಹುಟ್ಟಿದ ಮಗು ಅಲ್ಲಿಂದ 6 ವರ್ಷದವರೆಗೂ ಮಗುವಿಗೆ ಭಾಷಾ ಜ್ಞಾನವನ್ನು ಕಲಿಸ್ಕೊಡ್ತಾರೆ, ಆಯಿತಾ. ನಾವು ಸಹ ಇವತ್ತಿಗೂ ನೋಡಿ, ನೀವು ಇವಾಗ ಅಂಗನವಾಡಿಯಲ್ಲಿ ಮಕ್ಕಳನ್ನ ಸೇರಿಸಿದ್ರೆ, ನರ್ಸರಿ ಕ್ಲಾಸಸ್ಸಿಗೆ ಸೇರಿಸಿದ್ರೆ ಫಸ್ಟು ಮಕ್ಕಳಿಗೆ ಕವಿತೆಗಳನ್ನ, ಈ ರೈಮ್ಸನ್ನು ಹೇಳ್ಕೊಡ್ತಾರೆ, ಪದ್ಯಗಳನ್ನು ಹೇಳ್ಕೊಡ್ತಾರೆ ಅಲ್ವಾ. ಸೊ ಭಾಷಾ ಜ್ಞಾನ, ಮಾತಾಡೋದನ್ನು, ಕಲಿಕೆಯನ್ನು ಹೇಳ್ಕೊಡ್ತಾರೆ. ಸೊ ಭಾಷಾ ಜ್ಞಾನಕ್ಕೆ ಒತ್ತನ್ನು ನೀಡಬೇಕು ಅಂತ ಪ್ಲೇಟೋ ಹೇಳಿದ್ದಾರೆ. ಈ ಮೂಲಭೂತ ಶಿಕ್ಷಣದ 2ನೇ ಸ್ಟೇಜ್ 6ರಿಂದ 18 ವರ್ಷ ವಯಸ್ಸು. ಅಲ್ಲಿ ಧರ್ಮ, ಸಂಗೀತ ಮತ್ತು ದೈಹಿಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಬೇಕು ಅಂತ ಪ್ಲೇಟೋರವರು ಹೇಳಿದ್ದಾರೆ. ಅದು ಇವತ್ತಿಗೂ ಸಹ ನಿಜ. ನಮ್ಮಲ್ಲಿ ಶಾಲೆಯಲ್ಲಿ ಧಾರ್ಮಿಕ ಪಠಣವನ್ನು ಹೇಳ್ಕೊಡ್ತಾರೆ. ಸಂಗೀತಾಭ್ಯಾಸ ಮಾಡಿಸೋರು ಸಹ ಆ ವಯಸ್ಸಿನ ಮಕ್ಕಳಿಗೇ ಸಂಗೀತಾಭ್ಯಾಸ ಮಾಡಿಸ್ತಾರೆ. ದೈಹಿಕ ಶಿಕ್ಷಣ, PT ಕ್ಲಾಸಸ್, ಫಿಸಿಕಲ್ ಎಜುಕೇಷನ್ ಕ್ಲಾಸಸ್ ಶಾಲೆಗಳಲ್ಲಿ ನಡೆಸ್ತೀವಿ ಅಲ್ವಾ. ಮತ್ತು 3ನೇ ಸ್ಟೇಜ್ ನೋಡಿ, ಅದರಲ್ಲಿ ಏನು ಕೊಟ್ಟಿದ್ದಾರೆ, 18ರಿಂದ 20 ವರ್ಷ ವಯಸ್ಸಿನವರೆಗೆ ಕಂಪಲ್ಸರಿ ಮಿಲಿಟರಿ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಕಡ್ಡಾಯವಾದ ಮಿಲಿಟರಿ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತ ಪ್ಲೇಟೋ ಹೇಳಿದ್ದಾರೆ. ಇದು ಸ್ತ್ರೀಯರು ಪುರುಷರು ಎಲ್ಲರಿಗೂ ಅನ್ವಯಿಸುತ್ತೆ, ಆಯಿತಾ. ವಿಶ್ವದಲ್ಲಿ ಕೆಲವು ದೇಶಗಳಲ್ಲಿ ಇಂದಿಗೂ ಸಹ ಕಡ್ಡಾಯ ಮಿಲಿಟರಿ ಶಿಕ್ಷಣದ ವ್ಯವಸ್ಥೆ ಇದೆ. ಓಕೆ, ಸೊ ಕಡ್ಡಾಯ ಮಿಲಿಟರಿ ಶಿಕ್ಷಣ ಯಾಕೆ ಬೇಕು ಅಂದರೆ ದೈಹಿಕವಾಗಿ ಸದೃಢರಾಗ್ತಾರೆ ಮತ್ತು ಅವರಲ್ಲಿ ದೇಶ ಸೇವೆಯ ಒಂದು ಗುಣ ಬೆಳೆಸೋದಕ್ಕೋಸ್ಕರ ಕಡ್ಡಾಯವಾದ ಮಿಲಿಟರಿ ಶಿಕ್ಷಣವನ್ನು ಪ್ಲೇಟೋರವರು ಪ್ರತಿಪಾದಿಸಿದ್ದಾರೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದಾಗ ಮೊದಲನೇ ಹಂತದಲ್ಲಿ 20ರಿಂದ 30 ವರ್ಷದ ವಯಸ್ಸಿನವರಿಗೆ ಅವರು ಏನನ್ನು ಪ್ರತಿಪಾದಿಸ್ತಾರೆ ಅಂತಂದರೆ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ, ಆಯಿತಾ. ಆಮೇಲೆ ಲಾಜಿಕ್ ಅಥವಾ ತರ್ಕಶಾಸ್ತ್ರ ಮತ್ತು ಆಸ್ಟ್ರಾನಮಿ, ಖಗೋಳಶಾಸ್ತ್ರ ಇತ್ಯಾದಿಗಳನ್ನು ಅವರು ಟೀಚ್ ಮಾಡಬೇಕು. ಆ ವಯಸ್ಸಿನವರಿಗೆ ಈ ಸಬ್ಜೆಕ್ಟ್ಸ್ಗಳ ಜ್ಞಾನ, ಈ ವಸ್ತು ವಿಷಯಗಳ ಜ್ಞಾನ ಇರಬೇಕು ಅನ್ನೋದನ್ನು ಪ್ಲೇಟೋ ತಿಳಿಸಿದ್ದಾರೆ. ಇನ್ನು 2ನೇ ಹಂತದಲ್ಲಿ ಅವರು 30ರಿಂದ 35 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳಿಗೆ, ಆಯಿತಾ, ದ್ವಂದ್ವ ಅಥವಾ ತತ್ವಜ್ಞಾನ, ಅದರ ಮಿಶ್ರಣವನ್ನು ಡಯಲೆಕ್ಟಿಕ್ಸ್ ಅಂತ ಕರಿತೀವಿ, ಡಯಲೆಕ್ಟಿಕ್ಸ್ನ ಜ್ಞಾನ ಕೊಡಬೇಕು ಅಂತ ಪ್ಲೇಟೋರವರು ಹೇಳಿದ್ದಾರೆ. ಓಕೆ, ಸೊ ಡಯಲೆಕ್ಟಿಕ್ಸ್ ಅನ್ನೋದು ತುಂಬ ಕ್ಲಿಷ್ಟಕರವಾದಂಥ ಒಂದು ವಸ್ತು ವಿಷಯ. ಅದನ್ನು 30ರಿಂದ 35 ವರ್ಷದ ವಿದ್ಯಾರ್ಥಿಗಳು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಗಮನಿಸಿದ್ರೆ ಪ್ಲೇಟೋರವರು ನೀಡಿರುವಂಥ ಶಿಕ್ಷಣ ವ್ಯವಸ್ಥೆ ತುಂಬ ಸವಿಸ್ತಾರವಾದ ಶಿಕ್ಷಣ ವ್ಯವಸ್ಥೆ, ಆಯಿತಾ. ಲೆಂತ್ ಇರಬಹುದು ಮತ್ತು ಅದರ ಕಂಟೆಂಟ್ ಇರಬಹುದು. ತುಂಬ ವಯಸ್ಸಿನವರೆಗೂ ಶಿಕ್ಷಣವನ್ನು ನೀಡೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ.
ಜೊತೆಗೆ ಅದರ ಸಮಗ್ರತೆನ ನೀವು ನೋಡಿ, ಎಲ್ಲ ಕ್ಷೇತ್ರಗಳು ಆಯಿತಾ, ಕೇವಲ ವಿಜ್ಞಾನ ಅಂತ ಅಲ್ಲ, ಕಲೆ ಅಂತ ಅಲ್ಲ, ಜೊತೆಗೆ ಧರ್ಮ, ದೈಹಿಕ ಶಿಕ್ಷಣ ಪ್ರತಿಯೊಂದಕ್ಕೂ ಸಹ ಅವರು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಸೊ 30-35 ವರ್ಷದ ಶಿಕ್ಷಣದ ಬಗ್ಗೆ ಹೇಳಿದೆ. ಈಗ 35-50 ವರ್ಷದ ವ್ಯಕ್ತಿ ಓಕೆ ಶಿಕ್ಷಣವನ್ನು ಇವಾಗ 35ನೇ ವರ್ಷಕ್ಕೆ ಈ ಶಿಕ್ಷಣ ವ್ಯವಸ್ಥೆ ಪೂರ್ಣ ಆಗತ್ತಾ? 35ನೇ ವರ್ಷದಲ್ಲಿ ಏನು ಮಾಡ್ತಾರೆ, ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆಯನ್ನು ಮಾಡಿದಾಗ ಟೆಸ್ಟ್ ಮಾಡ್ತಾರೆ, ಇವರಲ್ಲಿ ಯಾವ ಸದ್ಗುಣ ಜಾಸ್ತಿ ಬೆಳೆದಿದೆ. ಓಕೆ, ಇವರಲ್ಲಿ ಬಯಕೆ ಜಾಸ್ತಿ ಇದ್ದು ಅದನ್ನ ಆತ್ಮನಿಗ್ರಹ ಮಾಡೋದನ್ನ ಕಲಿತು ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ ಅಂದಾಗ ಅವ್ರನ್ನ ಉತ್ಪಾದಕ ವರ್ಗಕ್ಕೆ ಸೇರಿಸ್ತಾರೆ. ಯಾವ ವ್ಯಕ್ತಿ ಧೈರ್ಯಶಾಲಿಯಾಗಿರ್ತಾನೆ ಮತ್ತು ಅವನು ತನ್ನ ಸ್ಥೈರ್ಯವನ್ನು ತೋರಿಸ್ತಾನೆ, ಪ್ರದರ್ಶನ ಮಾಡ್ತಾನೆ, ಅವರನ್ನು ಸೈನಿಕ ವರ್ಗಕ್ಕೆ ಸೇರಿಸ್ತಾರೆ. ಅದಾದಮೇಲೆ ಅವನಲ್ಲಿ ಯಾವ ವ್ಯಕ್ತಿಯಲ್ಲಿ ಈ ಬೌದ್ಧಿಕ ಪ್ರೌಢಿಮೆ ಜಾಸ್ತಿ ಇರುತ್ತೋ ಆ ವ್ಯಕ್ತಿಯನ್ನು ತಗೊಂಡು ಹೋಗಿ ಆಡಳಿತ ವರ್ಗಕ್ಕೆ ಸೇರಿಸ್ತಾರೆ. ಆಯಿತಾ? ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಅಂತ ಹೇಳಿದ್ದೆ ಇಂದಿನ ಆದರ್ಶ ರಾಜ್ಯ ಸಿದ್ಧಾಂತ ಕ್ಲಾಸ್ನಲ್ಲಿ. ಸೊ ಈ ರೀತಿ ಮಾಡಿದಾಗ 35-50 ವರ್ಷದವರೆಗೆ ಆಡಳಿತ ವರ್ಗ ಅಥವಾ ತತ್ವಜ್ಞಾನಿ ಅರಸನ ಆಳ್ವಿಕೆ ನಡೆಯುತ್ತೆ. ಆಯಿತಾ? ಅದಾದಮೇಲೆ 50 ವರ್ಷದ ನಂತರ ಆಧ್ಯಾತ್ಮಿಕ ಚಿಂತನೆ, ಸ್ಟಡಿ ಫಾರ್ ದಿ ಕಂಟೆಂಪ್ಲೇಷನ್ ಆಫ್ ಗಾಡ್, ದೇವರ ಬಗ್ಗೆ ಧರ್ಮದ ಬಗ್ಗೆ ಚಿಂತನೆಗಳನ್ನ ಮಾಡ್ತಾ ಆಧ್ಯಾತ್ಮದಲ್ಲಿ ಸ್ಪಿರಿಚುವಾಲಿಟಿ, ಬೇಸಿಕಲಿ ಸ್ಪಿರಿಚುವಾಲಿಟಿ ಅಂದರೆ ಧರ್ಮಕ್ಕಿಂತ ಮೀರಿದಂಥ ಕೆಲವು ತತ್ವಗಳು ಅಥವಾ ಈ ಏನಂತಾರೆ ಕೆಲವು ಆಧ್ಯಾತ್ಮಿಕ ಆಯಾಮಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವರು 50 ವರ್ಷದ ನಂತರ ಒಂದು ರೀತಿ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತೇನಿದೆಯಲ್ಲ ಅದಕ್ಕೆ ಹತ್ತಿರವಾಗ್ತಾ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ ಶಿಕ್ಷಣ ವ್ಯವಸ್ಥೆಯ ಪರಿಚಯ. ಇನ್ನು ಕೊನೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದಂಥ ಲೋಪದೋಷಗಳು ಅಥವಾ ಟೀಕೆಗಳನ್ನು ನೋಡೋದಾದರೆ, ತತ್ವಜ್ಞಾನಿ ಅರಸ ವರ್ಗಕ್ಕೆ ಮಾತ್ರ ಆದ್ಯತೆಯನ್ನು ಇದು ನೀಡುತ್ತೆ ಅಂತ ಸುಮಾರು ಜನ ಟೀಕೆ ಮಾಡಿದ್ದಾರೆ. ಓಕೆ, ಮತ್ತು ಅದು ನಿಜ ಕೂಡ ಹೌದು. ನೋಡಿ, ಅದರಲ್ಲಿ ನಿಮಗೆ ನೋಡಿ ಈ ಹಂತಗಳಲ್ಲಿ ನೋಡಿ 35-50 ತತ್ವಜ್ಞಾನಿ ಅರಸನ ಆಳ್ವಿಕೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಸೈನಿಕರ ಕಾಲಾವಧಿ ಏನು ಮತ್ತು ಪ್ರೊಡ್ಯೂಸಿಂಗ್ ಕ್ಲಾಸ್ ಬಗ್ಗೆ ಅವರಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಲ್ವಾ? ಸೊ ಅದು ಮೊದಲನೇ ಟೀಕೆ. ಕೇವಲ ತತ್ವಜ್ಞಾನಿ ಅರಸವರ್ಗನ ಸೃಷ್ಟಿ ಮಾಡಬೇಕು, ಅವರಿಗೆ ಸಹಕಾರ ನೀಡುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಮಾತ್ರ ಪ್ಲೇಟೋರವರು ನೀಡಿದ್ದಾರೆ ಅಂತ ಟೀಕೆ ಮಾಡಲಾಗುತ್ತೆ. ಎರಡನೇದು ಸೆನ್ಸರ್ಶಿಪ್ ಆಫ್ ಗಾಸ್ಟ್ಲಿ ಲಿಟ್ರೇಚರ್ ಅಂತ ಹೇಳಿದ್ನಲ್ವಾ, ಇದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಕ್ರಿಯಾತ್ಮಕತೆ ಏನಿರುತ್ತೆ, ಕ್ರಿಯೇಟಿವಿಟಿ ಏನಿರುತ್ತೆ ಅದಕ್ಕೆ ತಡೆ ಹಿಡಿದಂತೆ ಅಂತ ಪ್ಲೇಟೋರವರು ಕೊಟ್ಟಿರುವಂಥ ಒಂದು ವ್ಯವಸ್ಥೆ ಬಗ್ಗೆ ಟೀಕೆಯನ್ನು ಮಾಡಲಾಗುತ್ತೆ. ಓಕೆ, ಇವಾಗ ನೀವು ಬೇರೆಯೊಬ್ಬರನ್ನ ಹೀಯಾಳಿಸೋದು ಮಾಡೋದು ತಪ್ಪು, ಆದರೆ ನಿಮ್ಮಲ್ಲಿರೋ ಕ್ರಿಯಾತ್ಮಕತೆನ ಯಾಕೆ ಇನ್ನೊಬ್ರು ತಡೆ ಹಾಕಬೇಕು? ಏನೋ ಒಂದು ವ್ಯವಸ್ಥೆ, ಒಂದು ಹೊಸತನ ಬಂದಾಗ ಸಮಾಜ ಅದನ್ನು ವಿರೋಧಿಸ್ಬೋದು, ಬಟ್ ಅದು ಅವನ ಕ್ರಿಯಾಶೀಲತೆಯ ಪ್ರತೀಕ ಆಗಿರಬಹುದಲ್ವಾ ಅನ್ನೋದು ಟೀಕೆಕಾರರ ಒಂದು ಮಾತು. ಅದಾದಮೇಲೆ ಮೂರನೇ ಇಂಪಾರ್ಟೆಂಟ್ ಟೀಕೆ ಇಲ್ಲೇನಿದೆ, ದೇರ್ ವಾಸ್ ನೋ ಪ್ರೊವಿಷನ್ ಟು ಇಂಪಾರ್ಟ್ ಎಜುಕೇಷನ್ ಇನ್ ದಿ ಆರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಏನು ಇವಾಗ ನಾವು ಹೇಳ್ತಾ ಇದ್ದೀವಿ ತತ್ವಜ್ಞಾನಿ ಅರಸ ವರ್ಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಲ್ವಾ? ಹಾಗಿದ್ರೆ ಆಡಳಿತಕ್ಕೆ ಸಂಬಂಧಿಸಿದ ಶಿಕ್ಷಣ ಇಲ್ಲೆಲ್ಲಿ ಕೊಟ್ಟಿದ್ದಾರೆ? ಈಗ ಸಮಕಾಲೀನ ಯುಗದಲ್ಲಿ ನಾವು ನೋಡಿದ್ರೆ ನನ್ನ UPSC ಮತ್ತು KPSC ತರಬೇತಿ ಕೇಂದ್ರಗಳಿವೆ. ಆಯಿತಾ? ಪರೀಕ್ಷೆಯಲ್ಲಿ ತೇರ್ಗಡೆ ಆದವರಿಗೆ ಟ್ರೈನೀಸ್ ಯಾರು ಬರ್ತಾರೆ ಅವ್ರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿರಬಹುದು ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿಯಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಆಡಳಿತಗಾರರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಆ ರೀತಿ ಒಂದು ತರಬೇತಿ ಅಂತ ಈ ಆಡಳಿತಕ್ಕೆ ಸಂಬಂಧಿಸಿದ ತರಬೇತಿಯನ್ನು ನೀಡುವಂತಹ ವ್ಯವಸ್ಥೆ ಪ್ಲೇಟೋರವರ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲೂ ಕಾಣೋದಿಲ್ಲ. ಸೊ ಆಡಳಿತಕ್ಕೆ ಸಂಬಂಧಿಸಿದ ಶಿಕ್ಷಣಕ್ಕೆ ಆದ್ಯತೆಯನ್ನು ಇಲ್ಲಿ ನೀಡಲಾಗಿಲ್ಲ ಅನ್ನೋದು ಒಂದು ದೊಡ್ಡ ಟೀಕೆಯಾಗಿದೆ. ಅದಾದಮೇಲೆ ಇನ್ನೊಂದು ಟೀಕೆ, ಅದು 2 ಟೀಕೆ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಕ್ಷಮಿಸಿ. ಮನಃಶಾಸ್ತ್ರ, ಸೈಕಾಲಜಿಗೆ ಆದ್ಯತೆಯನ್ನು ನೀಡಿಲ್ಲ. ಆಯಿತಾ? ಇಷ್ಟೆಲ್ಲ ಕವರ್ ಮಾಡಿದ್ರು ಮನಃಶಾಸ್ತ್ರ ಸಬ್ಜೆಕ್ಟನ್ನು ಟೀಚ್ ಮಾಡೋದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಇನ್ನು ಕೊನೆಯ ಟೀಕೆ ಏನು ಅಂದರೆ, ಇಟ್ ವಾಸ್ ಅ ವೆರಿ ಲೆಂದಿ ಪ್ರೊಸೆಸ್. ಅಂದರೆ ಈ ಶಿಕ್ಷಣ ವ್ಯವಸ್ಥೆ ತುಂಬ ಉದ್ದನೆಯ ಪ್ರಕ್ರಿಯೆ. ಆಯಿತಾ? ಹುಟ್ಟಿದ ಮಗುವಿನಿಂದ ಹಿಡಿದು 35 ವರ್ಷದವರೆಗೂ ಶಿಕ್ಷಣದ ಒಂದು ಸವಿಸ್ತಾರವಾದಂಥ ಒಂದು ಕರಿಕ್ಯುಲಮ್ ಹಂಚಿಕೆಯನ್ನು ಮಾಡಲಾಗಿದೆ. ನಿಮಗೆ ಗೊತ್ತಿರಬಹುದು, ಒಂದು ಮಟ್ಟಕ್ಕೆ ಬಂದಾಗ ಕೆಲವರಲ್ಲಿ ಗ್ರಾಸ್ಪಿಂಗ್ ಪವರ್ ಅಂತ ನಾವೇನು ಹೇಳ್ತೀವಿ, ಕಲಿಕಾ ಒಂದು ಮನಸ್ಥಿತಿಯೇ ಇರೋದಿಲ್ಲ. ಸೊ ಅಂಥವ್ರನ್ನ ನೀವು 35 ವರ್ಷದವರೆಗೂ ಓದಿ ಅನ್ನೋದು ಅದು ಎಷ್ಟು ಸಮಂಜಸ ಅನ್ನೋದು ನಾವೇ ರಿಫ್ಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಸೊ ಇಲ್ಲಿಗೆ ನಿಮಗೆ ನಾನು ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಸೊ ಇಂದಿನ ಕ್ಲಾಸ್ನಲ್ಲಿ ಪ್ಲೇಟೋರವರು ನೀಡಿರುವಂಥ ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ಶಿಕ್ಷಣದ ಬಗ್ಗೆ ಅವ್ರು ಏನು ಹೇಳಿದ್ದಾರೆ, ಯಾವ ರೀತಿಯ ಶಿಕ್ಷಣ ಇರಬೇಕು, ಶಿಕ್ಷಣದ ಲಕ್ಷಣಗಳನ್ನು ಅವ್ರು ಯಾವ ರೀತಿ ಬಣ್ಣಿಸಿದ್ದಾರೆ. ಅದಾದಮೇಲೆ ರೂಸೋರವರು ರಿಪಬ್ಲಿಕ್ ಬಗ್ಗೆ
ಹೇಳಿರುವಂತಹ ಸ್ಟೇಟ್ಮೆಂಟ್ ಮತ್ತು ಅವ್ರ ಸಬ್ಜೆಕ್ಟ್ಸ್ನ ಯಾವ ರೀತಿ ಹಂಚಿಕೆ, ಯಾವ ವಯಸ್ಸಿಗೆ ಯಾವ ಸಬ್ಜೆಕ್ಟ್ ವಸ್ತು ವಿಷಯವನ್ನು ಓದಬೇಕು ಅಂತ ಯಾವ ರೀತಿ ಹಂಚಿಕೆಯನ್ನು ಮಾಡಿದ್ದಾರೆ, ಅದಾದಮೇಲೆ ಅವರ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಟೀಕೆಗಳು. ಸೊ ಇದಿಷ್ಟನ್ನು ಮಾಡಿ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಥ್ಯಾಂಕ್ ಯು.